ಇನ್ನು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯ ರಹಸ್ಯ ಬಯಲಾಗುತ್ತಾ? ಕಾನ್ಫಿಡೆಂಟ್ ಕಚೇರಿಯಲ್ಲಿದ್ದ ಸಿಜೆ ರಾಯ್ ಡೈರಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನಿನ್ನೆ ರಾತ್ರಿನೇ ಡೈರಿನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಲ ಕಾರ್ಯಕ್ರಮಗಳಿಗೆ ನಟಿಯರು ಮಾಡೆಲ್ಗಳನ್ನ ರಾಯ್ ಕರೆಸ್ತಾ ಇದ್ರು. ಕೆಲ ನಟಿಯರು ಮಾಡೆಲ್ಗಳು ರಾಜಕಾರಣಿಗಳ ಹೆಸರು ಪತ್ತೆಯಾಗಿದೆ. ಯಾವ್ಯಾವ ಕಾರಣಕ್ಕೆ ಹೆಸರುಗಳು ಬರೆದಿದ್ದಾರೆ ಅಂತ ತನಿಖೆ ಶುರು ಮಾಡಿಕೊಂಡಿದ್ದಾರೆ. ಖಾಕಿ ಕೈಗೆ ಡೈರಿಯಲ್ಲಿ ನಟಿಯರು ರಾಜಕಾರಣಿಗಳ ಹೆಸರು ಸಿಕ್ಕಿದೆ. ಡೈರಿಗಳ ಇಂಚಿಂಚನ್ನು ಕೂಡ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಡೈರಿಯಲ್ಲಿ ಹೆಸರುಗಳನ್ನ ಯಾವ ಉದ್ದೇಶಕ್ಕೆ ಬರೀಲಾಗಿತ್ತು? ಬೇರೆ ಯಾವುದಾದ್ರೂ ವ್ಯಾವಹಾರಿಕ ಅಥವಾ ವೈಯಕ್ತಿಕ ವಿಷಯ ಇತ್ತ? ಕೇರಳ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಈವೆಂಟ್ ನಡೆಸ್ತಾ ಇದ್ರು ರಾಯ್. ಆ ಡೈರಿ ಈಗ ಪೊಲೀಸರ ವಶದಲ್ಲಿದೆ. ಆದ್ದರಿಂದ ಆತ್ಮಹತ್ಯೆ ರಹಸ್ಯ ಏನಾದ್ರೂ ಬಯಲಾಗುತ್ತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಚೇತನ್ ಕೊಡ್ತಾರೆ. ಡೆಸ್ಕ್ನಿಂದ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ನಿನ್ನೆಯಿಂದ ಕೂಡ ಸಾಕ್ಷ್ಯಾಧಾರಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಅವರು ಡೆತ್ ನೋಟ್ ಏನಾದರೂ ಬರೆದಿದ್ದಾರಾ, ಡೆತ್ ಮೆಸೇಜ್ ಏನಾದರೂ ಕಳಿಸಿದಾರಾ ಅಂತ ಸದ್ಯಕ್ಕೆ ಇಲ್ಲಿವರೆಗೂ ಅಂಥದ್ದೇನು ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ಡೈರಿ ಒಂದು ಸಿಕ್ಕಿದೆ. ಅದನ್ನ ಡಿಕೋಡ್ ಮಾಡೋ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಏನ್ ಡೀಟೇಲ್ ಸಿಕ್ಕಿದೆ? ಅಂದರೆ ಭಾವನಾ, ಇದೀಗ ನಿನ್ನೆ ಒಂದು ಪೊಲೀಸರು, ಅಶೋಕ್ ನಗರ ಪೊಲೀಸರು ಸ್ಪಾಟ್ಗೆ ಕೊಟ್ಟು ಏನು ತಮ್ಮ ಇನ್ವೆಸ್ಟಿಗೇಷನ್ ಮಾಡುವಂತಹ ವೇಳೆ ಅವರ ಒಂದು ಕಚೇರಿಯಲ್ಲಿ ಒಂದು ಡೈರಿ ಸಿಕ್ಕಿರುವಂಥದ್ದು. ಅಂದರೆ ಸಿಜೆ ರಾಯ್ ಅವರ ಒಂದು ಸೀಕ್ರೆಟ್ ಡೈರಿ ಅದಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಅದರಲ್ಲಿ ಹಲವು ರಾಜಕಾರಣಿಗಳು, ನಟ ನಟಿಯರ ಒಂದು ಫೋನ್ ನಂಬರು, ಒಂದಷ್ಟು ಇವೆಂಟ್ಗಳ ಬಗ್ಗೆ, ಅಂದರೆ ಅವರ ಒಂದು ಕಂಪ್ನಿ, ಕಾನ್ಫಿಡೆಂಟ್ ಗ್ರೂಪ್ನ ಕಂಪ್ನಿ ಮಾಡ್ತಿದ್ದಂತಹ ಒಂದಷ್ಟು ಇವೆಂಟ್ಗಳ ಬಗ್ಗೆ ಒಂದು ಮಾಹಿತಿಗಳನ್ನು ಬರ್ಕೊಂಡಿದ್ರು. ದೊಡ್ಡ ಮಟ್ಟದಲ್ಲಿ ಒಂದು ಮುಂದಿನ ತಿಂಗಳುಗಳಲ್ಲಿ ಒಂದು ಇವೆಂಟ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಒಟ್ಟು 16 ಇವೆಂಟ್ಗಳನ್ನು ಕೇರಳ ಹಾಗೂ ಕರ್ನಾಟಕದಲ್ಲಿ, ಅಂದರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಅವರ ಒಂದು ಗ್ರೂಪ್ನಿಂದ ಬೇರೆ ಬೇರೆ ಕೆಲಸಗಳಿರ್ಬೋದು ಮತ್ತು ಇವೆಂಟ್ಗಳಿರ್ಬೋದು, ಇದೆಲ್ಲವನ್ನು ಮಾಡಿ ದೊಡ್ಡದಾಗಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ಸಿಜೆ ರಾಯ್ ಅವರು ಕೂಡ ಮುಂದಾಗಿದ್ದರು. ಆ ಕುರಿತಂತೆಯೂ ಕೂಡ ಆ ಒಂದು ಡೈರಿಯಲ್ಲಿ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸ್ ಮೂಲಗಳು ನಮಗೆ ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಅಂದರೆ ಸದ್ಯಕ್ಕೆ ಈ ಆ್ಯಂಗಲಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸ್ತಾರೆ. ಆ ನಟ ನಟಿಯರು ಯಾರು, ರಾಜಕಾರಣಿಗಳು ಯಾರು, ಅವ್ರಿಗೆ ಯಾವ ರೀತಿ ಒಂದು ಇವೆಂಟ್ಗೆ ಇವರು ಕೇಳ್ಕೊಂಡಿದ್ರು ಅಥವಾ ಅದ್ರ ಪೇಮೆಂಟ್ ಏನಾದರೂ ಹೋಗಿತ್ತಾ ಅಥವಾ ಬೇರೆ ಏನಾದರೂ ಡಿಮ್ಯಾಂಡ್ ಆಗಿತ್ತಾ, ಹೀಗೆ ಹಲವು ಅನುಮಾನಗಳನ್ನು ಹಲವು ಆ್ಯಂಗಲ್ಗಳಲ್ಲಿ, ಆಯಾಮಗಳಲ್ಲಿ ಈ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ಒಟ್ಟು 16 ಇವೆಂಟ್ಗಳ ಬಗ್ಗೆ ಸ್ಪಷ್ಟವಾಗಿ ಆ ಒಂದು ಡೈರಿಯಲ್ಲಿ ಸಿಜೆ ರಾಯ್ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು. ಹೀಗಾಗಿ ಆ ಇವೆಂಟ್ಗಳಕ್ಕೆ ಸಂಬಂಧಪಟ್ಟಂತೆ ನಟ ನಟಿಯರು, ರಾಜಕಾರಣಿಗಳಿಗೂ ಕೂಡ ಒಂದು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದೆ, ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತು ಡೈರಿಯ ಅಸಲಿಯತ್ತನ್ನು ಪರೀಕ್ಷೆಯನ್ನು ಮಾಡ್ತಿರುವಂಥದ್ದು ಸದ್ಯಕ್ಕೆ ಪೊಲೀಸರು. ಆ ಡೈರಿ ಅಶೋಕ್ ನಗರ ಪೊಲೀಸರ ವಶದಲ್ಲೇ ಸದ್ಯಕ್ಕೆ ಇರುವಂಥದ್ದು. ಭಾವನಾ. ಎಸ್ ಚೇತನ್, ವಾಪಸ್ ಬರ್ತೀನಿ. ಇನ್ನು ಸಿಜೆ ರಾಯ್ ಮೊಬೈಲ್ನಲ್ಲಿ ಇದೆಯಾ ಡೆತ್ ನೋಟ್ ಸೀಕ್ರೆಟ್? ಸಾವಿಗೂ ಮುನ್ನ ಯಾರ ಜೊತೆ ಆದ್ರೂ ರಾಯ್ ಮಾತಾಡಿದ್ರ? ತಾಯಿ ಜೊತೆ ಮಾತಾಡಬೇಕು ಅಂತ ರಾಯ್ ಒಳಗೆ ಹೋಗಿರ್ತಾರೆ. ನಿಜವಾಗ್ಲೂ ರಾಯ್ ತಾಯಿ ಜೊತೆನೇ ಮಾತಾಡಿದ್ರ? ಬೇರೆ ವ್ಯಕ್ತಿಗಳು ಯಾರ ಜೊತೆ ಆದ್ರೂ ರಾಯ್ ಮಾತಾಡಿದ್ರ? ಏನಾದ್ರೂ ಹಂಚ್ಕೊಂಡ್ರ? ಸಾವಿಗೂ ಮುನ್ನ ಮೊಬೈಲ್ನಲ್ಲಿ ಡೆತ್ ನೋಟ್ ಏನಾದ್ರೂ ಬರೆದಿದ್ರ? ಡೆತ್ ಮೆಸೇಜ್ ಏನಾದ್ರೂ ಪಾಸ್ ಮಾಡಿದ್ರೆ ಯಾರಿಗೆ ಮಾಡಿದ್ರು? ಪೊಲೀಸರಿಗೆ 10 ಅನುಮಾನಗಳು ಮೂಡ್ತಾ ಇದೆ. ಒಂದು ಐಫೋನ್ ಇದೆ, ಮತ್ತೊಂದು ಆಂಡ್ರಾಯ್ಡ್ ಫೋನ್ ಇದೆ. 2 ಫೋನ್ಗಳಿದ್ವು. FSL ಮೂಲಕ ಮೊಬೈಲ್ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ನ್ಯಾಯಾಲಯದಿಂದ ಪರ್ಮಿಷನ್ ಬೇಕಿದೆ. ಅದಕ್ಕೆ 15 ನಿಮಿಷಗಳು ಅವರು ಕೊಠಡಿಯಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ. ಆ 15 ನಿಮಿಷದಲ್ಲಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ನಿರ್ಧಾರ ತೆಗೆದುಕೊಳ್ತಾರೆ ಅಂದ್ರೆ ಕೊನೆ ಕ್ಷಣದಲ್ಲಿ ಯಾರಿಗಾದ್ರೂ ಮೆಸೇಜ್ ಪಾಸ್ ಮಾಡೋದು, ಅಂತಿಮವಾಗಿ ಕರೆ ಮಾಡಿ ಮಾತಾಡೋದು ಅಥವಾ ಒತ್ತಡದ ಬಗ್ಗೆ ಹೇಳ್ಕೊಳ್ಳೋದು ಏನಾದ್ರೂ ನಡೆದಿದ್ಯಾ? ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪ್ರಜ್ವಲ್ ಲೈವ್ ನಲ್ಲಿದ್ದಾರೆ. ಪ್ರಜ್ವಲ್, ಈಗ ಈ 2 ಮೊಬೈಲ್ಗಳಲ್ಲಿ ಅಂತಿಮ ಕ್ಷಣದಲ್ಲಿ ಯಾರಿಗಾದ್ರೂ ಕಾಲ್ ಮಾಡಿದ್ರ? ಏನಾದ್ರೂ ಮಾತುಕತೆ ಆಯ್ತಾ? ಮೆಸೇಜ್ ಪಾಸ್ ಮಾಡಿದ್ರ? ಡೆತ್ ನೋಟ್ ಏನಾದ್ರೂ ಮಾಡಿದಾರಾ? ಈ ಎಲ್ಲ ಅನುಮಾನಗಳಿಗೆ ಮೊಬೈಲ್ನಲ್ಲಿ ಉತ್ತರ ಸಿಗುತ್ತೆ. ಆದರೆ 2 ಮೊಬೈಲ್ಗಳನ್ನ ಡಿಕೋಡ್ ಮಾಡೋದಕ್ಕೆ ನ್ಯಾಯಾಲಯದಿಂದ ಪರ್ಮಿಷನ್ ತಗೋಬೇಕು. ಹೇಗಿರುತ್ತೆ ಅದು ಪ್ರೊಸೀಜರು? ಭಾವನಾ, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಶೋಕ್ ನಗರ ಪೊಲೀಸರು ಅವರ 2 ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದು ಅದರಲ್ಲಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ
ಪಾಸ್ವರ್ಡ್ ಇರೋದ್ರಿಂದಾಗಿ ಆ ಮೊಬೈಲ್ ಫೋನ್ ಎರಡೂ ಕೂಡ ಓಪನ್ ಆಗ್ತಾ ಇಲ್ಲ. ಹಾಗಾಗಿ ಕೋರ್ಟ್ನ ಅನುಮತಿಯನ್ನ ಪಡೆದು ಅನಂತರದಲ್ಲಿ FSL ಗೆ ಕಳಿಸಬೇಕಾಗುತ್ತೆ. FSL ನಲ್ಲಿ ಆ ಒಂದು ಮೊಬೈಲ್ ಅನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಅವರ ವಾಟ್ಸ್ಆಪ್ ಆಗಿರಬಹುದು ಅಥವಾ ಬೇರೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಆಪ್ಗಳೇನಿದಾವೆ ಅದನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅವರು ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ತನ್ನ ತಾಯಿಗೆ ಕರೆ ಮಾಡ್ತೀನಿ ಅಂತ ಹೇಳಿ ರೂಮ್ಗೆ ಹೋದಂತವ್ರು ಅಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅವರು ನಿಜವಾಗ್ಲೂ ಕೂಡ ತಾಯಿಗೆ ಕರೆ ಮಾಡಿದ್ರ ಅಥವಾ ಬೇರೆ ಯಾರಿಗಾದ್ರೂ ಕರೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಕೊನೆಯದಾಗಿ ಅವರು ನಡೆಸಿದಂತ ಸಂಭಾಷಣೆ ಏನು ಅಥವಾ ಅವ್ರು ಏನಾದ್ರೂ ವಿಚಾರವನ್ನ ಮಾತನಾಡಿದಂತವ್ರ ಬಳಿಯಲ್ಲಿ ಹೇಳಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಇರೋದ್ರಿಂದಾಗಿ ಆ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲಿ ಯಾರಿಗಾದ್ರೂ ಅವರು ಡೆತ್ ಮೆಸೇಜ್ ಅನ್ನ ಕಳಿಸಿದ್ದೇ ಆಗಿದೆ ಅಂದ್ರೆ ತನ್ನ ಕೊನೆಯ ಸಂದೇಶ ಅನ್ನುವಂತಹ ರೀತಿಯಲ್ಲಿ ಯಾವ್ದಾದ್ರು ಮೆಸೇಜ್ ಅನ್ನ ಕಳುಹಿಸಿದ್ದೇ ಆಗಿದೆ, ಅದರಲ್ಲಿ ಅವರು ಏನು ಬರೆದಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ವಿಚಾರವಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾರ್ದಾದ್ರ ಮೇಲೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಅಥವಾ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಆಗಿರಬಹುದು ಅಥವಾ ತನ್ನ ಸಂಕಷ್ಟದ ಬಗ್ಗೆ ಆಗಿರಬಹುದು ಅಥವಾ ಬೇರೆ ಏನಾದ್ರೂ ಮಾನಸಿಕವಾಗಿ ಅವರಿಗಿದ್ದಂತಹ ತೊಳ್ಳಾಟದ ಬಗ್ಗೆ ಆಗಿರಬಹುದು, ಈ ರೀತಿಯ ಯಾವ್ದಾದ್ರು ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ರ ಅನ್ನುವಂಥದ್ದು ಕೂಡ ಪ್ರಮುಖವಾಗ್ತಾ ಹೋಗುತ್ತೆ. ಕಾಲ್ ರೆಕಾರ್ಡ್ಸ್ ಕೂಡ ಇಲ್ಲಿವರೆಗೆ ಕೈ ಸೇರಿಲ್ವಾ? ಓಕೆ, ವಾಟ್ಸ್ಆಪ್ ಚಾಟು ಅಥವಾ ಇನ್ನಿತರ ಯಾವುದೇ ಬೇಕು ಅಂತ ಹೇಳಿದ್ರೆ ಡಿಕೋಡ್ ಆಗಬೇಕು, ಓಪನ್ ಆಗಬೇಕು ಮೊಬೈಲ್, ಹೌದು. ಆದರೆ ಕಾಲ್ ರೆಕಾರ್ಡ್ಸ್ ತೆಗೆಸಿಲ್ವಾ? ಅದ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಸಿಕ್ಕಿಲ್ವಾ? ಭಾವನಾ ಈಗಾಗಲೇ CDR ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. CDR ತೆಗೆದ ನಂತರದಲ್ಲೂ ಕೂಡ ಅಂದ್ರೆ ಎಲ್ಲಾ ನಂಬರ್ಗಳನ್ನ ಕೂಡ ಯಾರ್ಯಾರಿಗೆ ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈಗಾಗಲೇ ಆ ಸಿಮ್ನ ಬಗ್ಗೆ ಕೂಡ ಅಂದ್ರೆ ಸಿಮ್ನ ಪ್ರೊವೈಡರ್ಗೂ ಕೂಡ ಈಗಾಗಲೇ ಒಂದು ಪತ್ರವನ್ನ ಬರೆದಿರುವಂತದ್ದು. ಅವರು ಕೊನೆಯದಾಗಿ ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿಯನ್ನ ಕೊಡಿ ಅನ್ನುವಂತ ಒಂದು ವಿಚಾರವನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಈಗಾಗಲೇ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. CDR ತೆಗೆದಂತ ಸಂದರ್ಭದಲ್ಲಿ ಅವರ ಕೊನೆಯ ಕರೆಗಳಾಗಿರ್ಬೋದು ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಹೋಗುತ್ತೆ. ಆದ್ರೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಿಮ್ ಪ್ರೊವೈಡರ್ಗೆ ಇವರು ಪತ್ರವನ್ನ ಬರೀಬೇಕಾಗುತ್ತೆ. ಈಗಾಗಲೇ ಸಿಮ್ ಪ್ರೊವೈಡರ್ಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ತುಂಬಾ ಕೂಲಂಕುಷವಾಗಿ ತನಿಖೆಯನ್ನು ಮಾಡಬೇಕಾಗಿರುವಂತದ್ದು. ಅಂದ್ರೆ ಯಾವ ರೀತಿಯಲ್ಲಿ ಆಯ್ತು ಅನ್ನೋದಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಯಾವ ರೀತಿಯಲ್ಲಿ ನಾವು ಕಲೆ ಹಾಕಬೇಕು, ಹಾಗೆ ಅದನ್ನ ಯಾವ ರೀತಿಯಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಪೊಲೀಸರಿಗೆ ಇರುವಂತಹ ಒಂದು ಚಾಲೆಂಜ್ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಅಂದ್ರೆ ನಿಧಾನವಾಗಿ ಆದ್ರೂ ತೊಂದರೆ ಇಲ್ಲ, ಆದ್ರೆ ಪರ್ಫೆಕ್ಟ್ ಆಗಿ ಸಮಯದಲ್ಲಿ ಅಲ್ಲಿಂದ ಪ್ರತಿಕ್ರಿಯೆ ಬರುತ್ತೆ, ಯಾವಾಗ ಡೀಟೇಲ್ಸ್ ಸಿಗುತ್ತೆ? ಒಂದು, ನ್ಯಾಯಾಲಯದಿಂದ ಪರ್ಮಿಷನ್ ತಗೊಂಡು FSLಗೆ 2 ಮೊಬೈಲ್ಗಳನ್ನು ಹ್ಯಾಂಡ್ ಓವರ್ ಮಾಡಿ ಅದರಿಂದ ಇನ್ಫಾರ್ಮೇಶನ್ ಬರೋದಕ್ಕೆ ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ಭಾವನಾ, ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಸಿಮ್ ಪ್ರೊವೈಡರ್ಗೆ ಈಗಾಗಲೇ ಪೊಲೀಸರು ಪತ್ರವನ್ನ ಬರೆದಿರೋದ್ರಿಂದಾಗಿ ಅವರು 1-2 ದಿನಗಳ ಕಾಲಾವಕಾಶವನ್ನ ಕೂಡ ಕೇಳಬಹುದು ಅಥವಾ ಈ ಒಂದು ಪ್ರಕರಣ ಸಾಕಷ್ಟು ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕಾಗಿರೋದ್ರಿಂದಾಗಿ ನಮಗೆ ತ್ವರಿತಗತಿಯಲ್ಲಿ ಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳೇ ಸಿಮ್ ಪ್ರೊವೈಡರ್ ಬಳಿಯಲ್ಲಿ ಮಾತನಾಡಿ ತಕ್ಷಣದಲ್ಲೇ ಆ ಒಂದು ಡೀಟೇಲ್ಸ್ ಅನ್ನು ಪಡೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗಬಹುದಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಈಗ ನ್ಯಾಯಾಲಯಕ್ಕೆ ಈ ಮೊಬೈಲ್ನಲ್ಲಿ ಇರುವಂತಹ ಒಂದು ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಅದನ್ನ FSLಗೆ ಕಳಿಸ್ಕೊಡ್ಬೇಕು. ಅಂದ್ರೆ ಆ ಒಂದು FSLಗೆ ಕಳಿಸಿದಂತ ನಂತರದಲ್ಲೂ ಕೂಡ ಅದಕ್ಕೆ 3-4 ದಿನಗಳ ಸಮಯ ಕೂಡ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಐಫೋನ್ ಆಗಿರೋದ್ರಿಂದಾಗಿ ಇವರು ಐಫೋನ್ ನ ಒಂದು ಪ್ರೊವೈಡರ್ಗೆ ಒಂದು ಲೆಟರ್ ಅನ್ನ ಬರೀತಾರೆ, ಅವರಿಂದ ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಅವರು ಮಾಹಿತಿಯನ್ನು ಕೊಟ್ಟ ನಂತರದಲ್ಲಿಯೇ ಆ ಒಂದು ಮೊಬೈಲ್ ಅನ್ನ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಐಫೋನ್ ಬಳಕೆದಾರರಿಗೆ ಐಫೋನ್ ಕೊಡುವಂತ ಒಂದು ಭದ್ರತೆ ಏನು ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಾವು ಯಾರಿಗೂ ಕೂಡ ಕೊಡೋದಿಲ್ಲ ಅನ್ನುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಆ ಬಗ್ಗೆ ಮಾಹಿತಿಯನ್ನು ಅಂದ್ರೆ ಕಲೆ ಹಾಕಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದ ಮುಖಾಂತರವೇ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರಲ್ಲಿ FSLಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಅನ್ನು ಕಳಿಸಿಕೊಡ್ತಾರೆ. ಅನಂತರದಲ್ಲಿ ನ್ಯಾಯಾಲಯ ಕೊಟ್ಟಂತ ಒಂದು ಆದೇಶದ ಮೇರೆಗೆ ಅವರಿಂದ ಒಂದು ಮಾಹಿತಿಯನ್ನು ಪಡೆಯುವಂತ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಅವರು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ಹಾಗಾಗಿ 2-3 ದಿನ ಆಗಬಹುದು ಅಥವಾ ಕೆಲವೊಮ್ಮೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಅವರ ಕಂಪನಿಗಳು ಅವರಿಗೆ ಮಾಹಿತಿಯನ್ನು ಕೊಡಲಿಲ್ಲ ಅಥವಾ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ 1 ವಾರವೂ ಕೂಡ ಆಗಬಹುದು. ಆದ್ರೆ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ, ಅದು ಪೊಲೀಸರಿಗಿದೆ. ಹಾಗಾಗಿ ಅವರು ಕೂಡ ಒತ್ತಡವನ್ನು ಹಾಕ್ತಾರೆ, ನಮಗೆ ಈ ಮಾಹಿತಿ ಬೇಕೇ ಬೇಕು, ಹಾಗಾಗಿ ನಾವು ಮಾಹಿತಿಯನ್ನು ಕಲೆ ಹಾಕಲೇಬೇಕಾಗುತ್ತೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಅವರಿಗೆ ಸ್ಪಷ್ಟಪಡಿಸ್ತಾರೆ. ಅನಂತರದಲ್ಲಿ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕ್ರಿಮಿನಲ್ ಪ್ರಕರಣ ಇರೋದ್ರಿಂದಾಗಿ ಈ ರೀತಿಯ ಪ್ರಕರಣಗಳಲ್ಲಿ ಮಾಹಿತಿಯನ್ನು ಕೊಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಲಿಕ್ಕೆ ಯಾರು ಕೂಡ ಬರೋದಿಲ್ಲ. ಹಾಗಾಗಿ ನ್ಯಾಯಾಲಯದ ಮುಖಾಂತರವೇ ಅವರು ಆ ಒಂದು ಮೊಬೈಲ್ ಫೋನ್ ಅನ್ನ ಯಾವ ರೀತಿ ಓಪನ್ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ. ಹಾಗಾಗಿ ಆದೇಶವನ್ನ ಪಡೆದೇ ಅನಂತರದಲ್ಲಿ ಆ ಒಂದು ಮೊಬೈಲ್ ಫೋನ್ ಅನ್ನ ಓಪನ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ವಾಟ್ಸ್ಆಪ್ ಮಿರರ್ ಇಮೇಜ್ ಅನ್ನ ಕೂಡ ತೆಗೆಯುವಂತ ಒಂದು ಸಾಧ್ಯತೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಮಿರರ್ ಇಮೇಜ್ ಅನ್ನ ತೆಗೆದಂತ ಸಂದರ್ಭದಲ್ಲಿ ಇವರು ಯಾರ್ಯಾರಿಗೆ ಚಾಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಭಾವನ, ಇಲ್ಲಿ ಸಾಕಷ್ಟು ಸಮಯವೂ ಕೂಡ ತೆಗೆದುಕೊಳ್ಳಬಹುದು ಅಥವಾ ಅಧಿಕಾರಿಗಳು ಸಾಕಷ್ಟು ಒತ್ತಡವನ್ನ ಹಾಕಿ ಅತ್ಯಂತ ವೇಗದಲ್ಲೂ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಹೋಗಬಹುದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ವೇಗವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಹಾಗೆ ಕ್ಷಿಪ್ರವಾಗಿ ತನಿಖೆಯನ್ನು ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ವರದಿಯನ್ನು ಕೂಡ ಕೊಡಬೇಕಾಗಿರುತ್ತೆ. ಯಾಕೆ ಅಂದ್ರೆ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಪೊಲೀಸರು ನೀಡಬೇಕಾಗಿರೋದ್ರಿಂದಾಗಿ ಆ ಎಲ್ಲಾ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಭಾವನಾ, ವಾಪಸ್ ಬರ್ತೀನಿ. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ CJ ರಾಯ್ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ.
ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಸಹಿ ಹಾಕಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಕುಟುಂಬಸ್ಥರ ವಿಚಾರಣೆ ಮಾಡ್ತಾ ಇದ್ದಾರೆ. ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ನಡೆಸ್ತಾ ಇದ್ದಾರೆ ವೈದ್ಯರು. ತಡರಾತ್ರಿ ಬೌರಿಂಗ ಆಸ್ಪತ್ರೆಗೆ ಪತ್ನಿ ಹಾಗೂ ಮಕ್ಕಳು ಬಂದು ಪಾರ್ಥಿವ ಶರೀರ ನೋಡಿ ಕಣ್ಣೀರು ಹಾಕಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಕುಟುಂಬ ಬಂತು. ರಾಯ್ ಕುಟುಂಬದ ಜೊತೆ ಆಸ್ಪತ್ರೆ ಶವಾಗಾರಕ್ಕೆ ನಲಪಾಡ್ ಕೂಡ ಭೇಟಿ ಕೊಟ್ಟರು. ಶವ ಪರೀಕ್ಷೆಗೆ ಸಹಿ ಪಡೆದುಕೊಂಡ್ರು ಕುಟುಂಬಸ್ಥರಿಂದ. ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಅದರ ಪೂರ್ಣ ಚಿತ್ರೀಕರಣ ಆಗತ್ತೆ, ಕಂಪ್ಲೀಟ್ ಚಿತ್ರೀಕರಣ ಆಗತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ತಡರಾತ್ರಿ ಬಂದು ಪರ್ಮಿಷನ್ ಕೊಟ್ಟಿದೆ ಕುಟುಂಬ, ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಒಂದು ಕಡೆ ಖಾಸಗಿ ಹೋಟೆಲ್ನಲ್ಲಿ ಕುಟುಂಬಸ್ಥರಿಂದ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದಾರೆ ಪೊಲೀಸರು, ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಎಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ? ಭವನ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ವೈದ್ಯರು ಮುಕ್ತಾಯಗೊಳಿಸ್ತಾರೆ. ನಿನ್ನೆ ರಾತ್ರಿನೇ ಸಿಜೆ ರಾಯ್ ಅವರ ಕುಟುಂಬಸ್ಥರು ಬಂದು ಮರಣೋತ್ತರ ಪರೀಕ್ಷೆಗೆ ಒಪ್ಪಿಗೆಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಇವತ್ತಿನ ಬೆಳಗಿನ ಜಾವ 6 ಗಂಟೆಗೆ ಸಿಜೆ ರಾಯ್ ಅವರ ಮೃತದೇಹವನ್ನ ಸ್ಕ್ಯಾನಿಂಗ್ ಮಾಡಲಾಯಿತು. ಇದೀಗ ಬುಲೆಟ್ ಅನ್ನು, ದೇಹದ ಒಳಗಡೆ ಇದ್ದಂತಹ ಬುಲೆಟ್ ಅನ್ನ ಹೊರಗೆ ತೆಗೆದಿರುವಂತಹ ವೈದ್ಯರು ಈ ಒಂದು ಮರಣೋತ್ತರ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಚಿತ್ರೀಕರಣ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿದೆ. ಜೊತೆಗೆ IT ಅಧಿಕಾರಿಗಳು ಕೂಡ ಈ ಒಂದು ಕೇಸಲ್ಲಿ ಹೆಸರು ಕೇಳಿ ಬಂದಿರುವಂತಹ ಕಾರಣಕ್ಕಾಗಿ ಈ ಕೇಸ್ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ತಿರುವುಗಳು ಕೂಡ ಪಡೆದುಕೊಳ್ಳಬಹುದು. ಹೀಗಾಗಿ ಮರಣೋತ್ತರ ಪರೀಕ್ಷೆಯ ಸಂಪೂರ್ಣವಾದಂತಹ ಪ್ರಕ್ರಿಯೆಯನ್ನ ಚಿತ್ರೀಕರಣ ಮಾಡುವಂತಹ ಕೆಲಸವನ್ನು ಈಗ ವೈದ್ಯರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಜೆ ರಾಯ್ ಅವರ ಕುಟುಂಬಸ್ಥರು ಕೂಡ ಇದೇ ಸ್ಥಳದಲ್ಲೇ ಕೂಡ ಇದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಯುವಂತಹ ಒಂದು ಶವಾಗಾರ ಹೊರಗಡೆ ಕೂಡ ನಿಂತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗುತ್ತೆ. ಮೃತದೇಹವನ್ನು ಅವ್ರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ನಂತರದಲ್ಲಿ ಕುಟುಂಬಸ್ಥರು ಆ ಒಂದು ಮೃತದೇಹವನ್ನ ಎಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಕೂಡ ಈಗಾಗಲೇ ನಿರ್ಧಾರ ಕೂಡ ಮಾಡಿಕೊಂಡಿರುವಂತದ್ದು. ಆ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಬಹುಶಃ ಸಿಜೆ ರಾಯ್ ಅವರ ಒಂದು ಅಂತ್ಯ ಸಂಸ್ಕಾರ ಏನಿದೆ ಅದು ನಾಳೆ ನಡೆಯೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ವೈದ್ಯರು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ದೇಹದ ಒಳಗಡೆ ಇದ್ದಂತಹ ಬುಲೆಟ್ ಅನ್ನು ಹೊರ ತೆಗೆದು FSL ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಭಾವನಾ, ಎಸ್, ಧನ್ಯವಾದ ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.